ಇದನ್ನ ಕಟ್ ಮಾಡಲ್ಲ ನೋಡೋಣ, ಹಿಂಗೆ ಹಾಕತ್ತೀನಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಸೇಮ್ ನಮ್ಮ ತಿಪ್ಪೆಗೆ ಹಿಂಗೆ ಇರ್ತದೆ ನೋಡು. ನಾನು ಲಕ್ಕಿ ತಿಪ್ಪಿಗುಂಡ ಹೋಗೋದಂತ ಲಕ್ಕಿ ನಾಯಿ ಕೊಡಿ ನಿಜ ರಾತ್ರಿ ಸಾಕು ನೋಡ್ಬಿಡ ತಿಪ್ಪಿ ತಕ್ಕ ಸಗಣಿ ತಕ್ಕ ಯಾಕ ಬಾರ್ಲಿ ಇಲ್ಲ ಹೆಂಗ ನಾಯಿ ಕುಡಿ ಜಾಗ ಬಿಟ್ಬಿಟ್ಟವಲ್ಲ ಯಾಕಾ ಅಂತಿದ್ದಿಲ್ಲ ಹಂಗ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ ನನ್ ಬಾಳ್ಗಷ್ಟ್ ಬೆಂಕಿ ಹಾಕಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅರೆ ಅರೆ ಏನಿದು ಹೊಸ ದಾಳಿ ಎದೆಯಲಿ ಕಾದಾಟ. ಇವತ್ತಿನ ವಿಡಿಯೋದಲ್ಲಿ ಒಂದು ವೇಟ್ ಲಾಸ್ ರೆಸಿಪಿ ಜೊತೆಗೆ ಅಂಡ್ ಒನ್ ಬ್ರೂಟಲ್ ಟ್ರೂತ್ ಅಬೌಟ್ ವೇಟ್ ಲಾಸ್ ಕೂಡ. ಯಾವಾಗ ಜನ ವೇಟ್ ಲಾಸ್ ಮಾಡ್ಕೋಬೇಕು ಅಂತ ಅನ್ಕೊಳ್ತಾರೆ, ಫಸ್ಟ್ ಥಿಂಗ್ ಅವ್ರು ಮಾಡೋದೇ ಬಾಡಿನ ಟ್ರೈನ್ ಮಾಡಬೇಕು ಅಂತ. ಜಿಮ್ ಮೆಂಬರ್ಶಿಪ್ ತೊಗೊಳ್ತಾರೆ, ಪರ್ಸನಲ್ ಟ್ರೈನಿಂಗ್ ಕೂಡ ಸ್ಟಾರ್ಟ್ ಮಾಡ್ತಾರೆ ಅಂಡ್ ಫೈನಲ್ ಆಗಿ ವೇ ಪ್ರೋಟೀನ್ ಕೂಡ ತಗೊಳ್ತಾರೆ. ಬಟ್ ಕೊನೆಗೆ ಸ್ವಲ್ಪ ದಿನ ಆದಮೇಲೆ ಕ್ವಿಟ್ ಮಾಡ್ತಾರೆ. ಯಾಕೆ ಕ್ವಿಟ್ ಮಾಡ್ತಾರೆ? ಬಿಕಾಸ್ ಅವರು ಅವ್ರ ಮೈಂಡ್ನ ಟ್ರೈನ್ ಮಾಡಿರಲ್ಲ. ಈವನ್ ನನ್ನ ಜರ್ನಿಯಲ್ಲೂ ಕೂಡ ನನಗೆ ಯಾವುದೇ ರೀತಿಯ ತೊಂದರೆ ಆಗಿದ್ದು ನನ್ನ ಎಕ್ಸಸೈಸ್ ಅಥವಾ ವಾಕಿಂಗಲ್ಲಿ ಕೂಡ ಅಲ್ಲ, ಬಟ್ ತೊಂದರೆ ಆಗಿದ್ದು ಔಟ್ಸೈಡ್ ಫುಡ್. ನಾನು ಹೊರಗಿನ ಫುಡ್ ತಿನ್ನೋಕೆ ಸ್ಟಾರ್ಟ್ ಮಾಡಿದ್ರೆ ನನಗೆ ಕಂಟ್ರೋಲ್ ಇರಲ್ಲ, ಆ ರೀತಿ ತಿಂತಾ ಇದ್ದೆ. ಆ್ಯಂಡ್ ನನಗೆ ನಾನೇ ಚಾಲೆಂಜ್ ತೊಗೊಂಡೆ ಫಾರ್ 50 days ನೋ ಔಟ್ಸೈಡ್ ಫುಡ್ ಅಂತ. ನಾಟ್ ಈವನ್ ಕಾಫಿ, ಟೀ ಆ್ಯಂಡ್ ಸ್ಮಾಲ್ ಬಿಸ್ಕೆಟ್ ಪ್ಯಾಕೆಟ್ ಕೂಡ ತಿಂದಿರಲಿಲ್ಲ. ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನಾಯಿತು ಅಂತ ಹೇಳಿದ್ರೆ, ನನ್ನ ಮೈಂಡ್ ಕಂಟ್ರೋಲಿಗೆ ಬಂತು ಆ್ಯಂಡ್ ಆಟೋಮೆಟಿಕಲಿ ನನ್ನ ಬಾಡಿ ಕೂಡ ಫಾಲೋ ಆಯಿತು. ಸೊ ನೀವು ಯಾವಾಗ ಹೆಲ್ದಿಯಾಗಿ ತಿನ್ನಬೇಕು ಅಂತ ಡಿಸೈಡ್ ಮಾಡ್ತೀರಾ, ಡೋಂಟ್ ಸ್ಟಾರ್ಟ್ ವಿತ್ ಯುವರ್ ಮನಿ ಆರ್ ಬಾಡಿ, ಸ್ಟಾರ್ಟ್ ಬೈ ಟ್ರೈನಿಂಗ್ ಯುವರ್ ಮೈಂಡ್ ಅಷ್ಟೇ. ಈಗ ಒಂದು ಹೆಲ್ದಿ ಆ್ಯಂಡ್ ವೇಟ್ ಲಾಸ್ ರೆಸಿಪಿ ಅಂತಲೇ ಹೇಳ್ಬೋದು. ಮಶ್ರೂಮ್ ಸ್ಪಿನಚ್ ಗ್ರೇವಿ ಚಪಾತಿ ಜೊತೆ, ವೈಟ್ ರೈಸ್ ಜೊತೆ, ರೊಟ್ಟಿ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್. ಮೊದಲಿಗೆ ಒಂದು ಕಡಾಯಲ್ಲಿ ಎಣ್ಣೆ ಹಾಕಿಬಿಟ್ಟು, ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಹಾಗೆ ಮಶ್ರೂಮ್ನ ಕಟ್ ಮಾಡಿಕೊಂಡು ನಾನು ಒಂದು 2-3 ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಮಾಡಿಕೊಂಡ್ರೆ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಆ್ಯಂಡ್ ಹಸಿ ಟೇಸ್ಟ್ ಯಾರಿಗಿಷ್ಟ ಆಗಲ್ಲ, ಈ ಥರ ನೀವು ಫ್ರೈ ಮಾಡ್ಕೋಬೋದು. ಆ್ಯಂಡ್ ಫ್ರೈ ಮಾಡ್ಕೊಂಡಿರುವ ಮಶ್ರೂಮ್ನ ನಾನು ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ತೆಗೆದಿಟ್ಕೊಂಡು ಸೈಡಲ್ಲಿ ಇಟ್ಕೊಳ್ಳಿ. ಅಷ್ಟರಲ್ಲಿ ಒಂದು ಜಾರ್ಗೆ ಬೇಯಿಸ್ಕೊಂಡಿರೋ ಪಾಲಕ್ ಸೊಪ್ಪು, ಅದಾದಮೇಲೆ ಒಂಚೂರು ಕೊತ್ತಂಬರಿ ಸೊಪ್ಪು ಆ್ಯಂಡ್ 4-5 ಗೋಡಂಬಿ ಹಾಕಿ ಸ್ವಲ್ಪ ನೀರು ಹಾಕಿ ಒಂದು ಪೇಸ್ಟ್ ಹದಕ್ಕೆ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಗೋಡಂಬಿ ಇಲ್ಲಾಂದರೆ ನೀವು ವಾಲ್ನಟ್ ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಅದೇ ಕಡಾಯಿಗೆ 1 ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಹಸಿಮೆಣಸು, ಈರುಳ್ಳಿ ಹಾಗೆ 1 ಟೊಮೆಟೊನ ಸೇರಿಸಿ ಒಂದು 2-3 ನಿಮಿಷ ನಾನು ಫ್ರೈ ಮಾಡ್ಕೊಳ್ತೀನಿ. ಆ್ಯಂಡ್ ಇದಕ್ಕೆ ಯಾವುದೇ ಮಸಾಲ ಪದಾರ್ಥ ನೀವು ಬಳಸೋ ಅವಶ್ಯಕತೆನೇ ಇಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಖಾರದ ಪುಡಿ, ಮನೇಲಿರೋದೇ MTR ಸಾಂಬಾರು ಮಸಾಲ ಇರೋದಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಆ್ಯಂಡ್ ನಾವೇನು ಪೇಸ್ಟ್ ಮಾಡ್ಕೊಂಡಿರ್ತೀವೋ ಆ ಪಾಲಕ್ ಕ್ಯೂರಿನ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ಸೇರಿಸಿ ಒಂದು 2-3 ನಿಮಿಷ ಕುದಿಸಿ ಬೇಯಿಸಿ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಮಶ್ರೂಮ್ನ ಅದಕ್ಕೆ ನಾವು ಸೇರಿಸ್ಬೇಕಾಗತ್ತೆ. ಮಶ್ರೂಮ್ನ ಸೇರಿಸಿ ನಾವು ಒಂದು 2 ನಿಮಿಷ ಇದನ್ನು ಬೇಯಿಸಿದ್ರೆ ಒಂದು ಒಳ್ಳೆ ಅದ್ಭುತವಾದ ವೇಟ್ ಲಾಸ್ ಸ್ಪಿನಚ್ ಮಶ್ರೂಮ್ ಗ್ರೇವಿ ರೆಡಿ ಆಗುತ್ತೆ. ಆ್ಯಂಡ್ ಇದ್ರ ಜೊತೆ ನಾನು ಫುಲ್ಕಾ ಮಾಡ್ಕೊಂಡಿದ್ದೆ ಆ್ಯಂಡ್ ತುಂಬ ಚೆನ್ನಾಗಿತ್ತು. ಫುಲ್ಕಾ ಬಿಕಾಸ್ ನೀವು ವೇಟ್ ಲಾಸ್ ಮಾಡ್ತಾ ಇದ್ದೀರಾ ಅಥವಾ ಹೆಲ್ದಿಯಾಗಿ ತಿಂತಾ ಇದ್ದೀರಾ ಅಂದರೆ ಇನ್ನೂ ಒಳ್ಳೆಯದಾಗುತ್ತೆ ಚಪಾತಿಗಿಂತ ಫುಲ್ಕಾ. ಸೊ ನೀವು ಫುಲ್ಕಾ ಟ್ರೈ ಮಾಡ್ಬೋದು ಈ ಒಂದು ಗ್ರೇವಿ ಜೊತೆ. ಮಶ್ರೂಮ್ ನಮ್ಮ ಹಾರ್ಟ್ ಮತ್ತು ಗಟ್ ಹೆಲ್ತ್ಗೆ ತುಂಬಾ ಒಳ್ಳೆಯದು. ನಮ್ಮ ಸ್ಟ್ರೆಸ್ನ ಮ್ಯಾನೇಜ್ ಮಾಡುತ್ತೆ ಮಶ್ರೂಮ್. ಕೊಲೆಸ್ಟ್ರಾಲ್ ಲೆವೆಲ್ನ ಕಡಿಮೆ ಮಾಡುತ್ತೆ ಹಾಗೆ ನಿಮ್ಮ ವೇಟ್ ಲಾಸ್ಗೂ ಕೂಡ ಹೆಲ್ಪ್ ಮಾಡುತ್ತೆ. ಗುಡ್ ಸೋರ್ಸ್ ಆಫ್ ವಿಟಮಿನ್ ಡಿ ಕೂಡ ಇದು. ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದಾಗೆ ನೀವು ನಿಮ್ಮ ಮೈಂಡ್ನ ಕಂಟ್ರೋಲ್ ಮಾಡಿಕೊಂಡ್ರೆ ನೀವು ಈಸಿಯಾಗಿ ನಿಮ್ಮ ಬಾಡಿನ ಕಂಟ್ರೋಲ್ ಮಾಡ್ಕೋಬೋದು ಆ್ಯಂಡ್ ನೀವು ಹೆಲ್ದಿಯಾಗಿ ತಿನ್ನಲೂಬೋದು. ಆ್ಯಂಡ್ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಟ್ರೈ ಮಾಡಿ, ವಾರದಲ್ಲಿ ಒಂದು 2 ಸಲ ಆದರೂ ಮಶ್ರೂಮ್ನ ನಿಮ್ಮ ಊಟದಲ್ಲಿ ಬಳಸೋಕ್ಕೆ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಕಮೆಂಟಲ್ಲಿ ಹೇಗಿತ್ತು ಅಂತ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ನಾನು ಹೇಳಿದ್ದು ಥಾಟ್ಸ್ ಆ್ಯಂಡ್ ನನ್ನ ಎಕ್ಸ್ಪೀರಿಯೆನ್ಸ್ ಇಷ್ಟ ಇದೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಕೀಪ್ ಸ್ಮೈಲಿಂಗ್.